ಎಲ್ಲರಿಗೂ ನಮಸ್ಕಾರ. ನಾನು ಪವನ್ ಗೌಡ. ಇಂದು ನಾವು ಮುಡುಕ್ತರೆ ಜಾತ್ರೆ ಇದ್ದೀವಿ. ಮುಡುಕ್ತರೆ ಜಾತ್ರೆಯಲ್ಲಿ ರಾಕೇಶ್ ಗೌಡ ಅವರ ಚಪ್ರದಲ್ಲಿದ್ದೀವಿ. ಕಲಬಿಡದಲ್ಲಿ ಮೈಸೂರಿನ ರಾಕೇಶ್ ಗೌಡ ಅವ್ರದ್ದು ಒಂದು ವಿಡಿಯೋ ಮಾಡಿದ್ವಿ. ಅವ್ರ ಚಪ್ರದಲ್ಲಿದ್ದೀವಿ. ರಾಕೇಶ್ ಗೌಡ ನಮಸ್ತೆ. ನಮಸ್ತೆ ಪವನ್. ಸರ್ ಪರಿಚಯ ಮಾಡ್ಕೊಳ್ಳಿ. ಮೇಲಾಗ ಪರಿಚಯ ಇನ್ನೊಂದ್ಸಲಿ. ಸರ್ ರಾಕೇಶ್ ಅಂತ, ನಮ್ಮೂರು ಬಂದು ಎರಗನಹಳ್ಳಿ, ಮೈಸೂರು. ಲ್ಯಾಂಡ್ ಮಾರ್ಕ್ ನಂದಿನಿ ಮೆಗಾಡ್ ಏರಿಯಾ ಆಗಿದೆ, ಅದೇ ನಮ್ ಲ್ಯಾಂಡ್ ಮಾರ್ಕ್. ಕಲಬಿಡದಲ್ಲಿ ನೀವು ಮುಡುಕ್ತರೆ ಜಾತ್ರೆ ಬಗ್ಗೆ ಹೇಳಿದ್ರಿ. ಮುಡುಕ್ತರೆ ಜಾತ್ರೆಗಳನ್ನ ಮಾಡ್ತೀವಿ ಅಂತೆಲ್ಲ ಹೇಳಿದ್ರಿ. ಜಾತ್ರೆ ಹೇಗ್ ನಡೀತಿದೆ? ಚೆನ್ನಾಗಿ ನಡೀತಾ ಇದೆ. ವರ್ಷಕ್ಕಿಂತ ಚೆನ್ನಾಗಿ ಈ ವರ್ಷ ಇನ್ನೂ ಜನ ಎಲ್ಲ ಸೇರಿದಾವೆ. ಚೆನ್ನಾಗಿ ನಡೀತಾ ಇದೆ. ದನಗಳೆಲ್ಲ ಸೇರಿದೆ ಸುಮಾರು? ಸೇರಿದೆ, ಪರವಾಗಿಲ್ಲ. ಜಾತ್ರೆ ಸೇರ್ಬೇಕು. ಮೊದ್ಲ ತರ ಏನು ಹಳೆ ತರ ಏನ್ ಬರ್ತಲ್ಲ, ಆದ್ರೆ ಇರೋಷ್ಟು ಪರವಾಗಿಲ್ಲ. ಲಾಸ್ಟ್ ಇಯರ್ ಕಂಪೇರ್ ಮಾಡ್ಕೊಂಡ್ರೆ ಓಕೆ ಅನ್ನೋ ತರ ಇದೆ. ಹೋದ್ಸಲಿ ಕಲಬಿಡ ಚಿಂಚಿನ ಕಡೆಗೆ ಹೋಗ್ಬೇಕಾ ವಿಡಿಯೋ ಮಾಡಿದ್ವಿ. ಅಲ್ಲಿ 3 ಜೊತೆ ಇತ್ತು. ಸರ್ ಇಲ್ಲಿಗೆ ಯಾವ್ದು ಬಂದಿದೆ ಏನು ಎಂತೆಲ್ಲ ತಿಳ್ಕೊಳ್ಳೋಣ. ಈಗ ಲಾಸ್ಟ್ ಟೈಮ್ ಮನೆ ಹತ್ರ ವಿಡಿಯೋ ಮಾಡಿದಾಗ ಇದ್ದಿದ್ದು ಐತೆ ಹಂಗೇನೆ. ಈ ಜೊತೆ ಹಂಗೆ ಐತೆ. ಅದೊಂದು ಒಂಟಿಗೆ ಜೊತೆ ಮಾಡಿದ್ವಿ. ನೀವು ಮನೆ ಹತ್ರ ವಿಡಿಯೋ ಮಾಡಿದಾಗ ಒಂಟಿ ಇತ್ತು. ಅದು ಇದು ಒಂಟಿ ಇತ್ತು. ಇದು ಒಂಟಿ ಇತ್ತಲ್ವಾ? ಇದು ಕೂಟ ಮಾಡಿದೀವಿ. ಇದನ್ನ ಚುಂಚುನ್ ಕಟ್ಟೆ ಜಾತ್ರೆ ಕೂಟ ಮಾಡಿದೀರಾ? ಚುಂಚುನ್ ಕಟ್ಟೆ ಜಾತ್ರೆ ಕೂಟ ಮಾಡಿದೀವಿ. ಒಂದ್ ಜೊತೆ ಸೇಲ್ ಆಗಿದೆ ನಿಮ್ಮ ಹತ್ರ? ಇದೀರಲ್ಲ ಮನೇಲಿ ಜೊತೆ ಇದ್ವಲ್ಲ, ಹಾಲಾಗ್ದಿರೋ ಕರಗಳು, ಅಲ್ಲಾಗ್ದಿರೋ ಕರಗಳು ಹಾಲಲ್ಲಿದ್ದವು, ಅವು ಸೇಲ್ ಆದ್ವು. ಸೇಲ್ ಆದ್ವಾ? ಟೋಟಲ್ ಮುಡುಕ್ತರೆ ನಿಮ್ಮ ಮನೆ ಅಂತ ಎತ್ಕೊಳ್ಳಿ ಎಷ್ಟು ಜನ? 3 ಜೊತೆ ಬಂದಿದ್ದಾವೆ. 3 ಜೊತೆ? 3 ಜೊತೆ ನಮ್ಮ ಮನೆಯಿಂದ ಬಂದಿದ್ದಾವೆ. ಒಂದ್ ಜೊತೆ ಎಲ್ಲಾಗಿಲ್ಲ. ಅದು ಒಂದ್ ಒಂಟಿ ಎಲ್ಲಾಗೈತೆ, ಎಲ್ಲಾಗಿಲ್ಲ. ಎರಡಲ್ಲ ಐತೆ. ಇವು ಎರಡಲ್ಲ 4 ಮಾಮೂಲಿ ಹೆಂಗೆ ಐತೆ. ಇವು ಅವನ್ನ ಅಲ್ಲಾಗಿಲ್ಲ ಅಲ್ವಾ? ಅಲ್ಲಾಗಿಲ್ಲ. ಅವು ಅದೆಲ್ಲಿ ತಂದಿದ್ದು? ಅವು ಬೂಕಾ ಜಾತ್ರೆಲಿ ಬೂಕಾ ತಂದಿದ್ದು. ನೀವು ಇದ್ರಲ್ಲಿ ತಂದಿದ್ದ ಅಂತ ಹೇಳಿದ್ರು. ಬೂಕಾದಲ್ಲಿ ತಂದಿದ್ದಲ್ವ ಇವು? ಇಲ್ಲ, ಇವು ಘಾಟಿಲ್ ತಂದಿದ್ದು. ಕೂಟ ಎಲ್ಲ ಚೆನ್ನಾಗಿ ಸೇರಿದ್ಯಾ? ಸೇರಿದೆ, ನೋಡ್ಬೋದಲ್ಲ ನೀವು. ಎರಡು ಒಂದೇ ಮುಖ. ಅಂದ್ರೆ ಅದು ಎರಡು ಆ ಕಡೆ ತಗೊಂಡ್ರದು ಎರಡಲ್ಲಿ ಬಿದ್ದಿದೆ. ಇರ್ಲಿ, ಇವತ್ತಿಗೆ ಒಳ್ಳೆ ಕೂಟ. ಅವು ನಿಮ್ಗೆ ಗೊತ್ತು, ನೋಡಿದ್ರೆ ಕೂಟ ಹುಡ್ಕಕ್ಕೆ ಎಷ್ಟು ಹುಡುಕಿದೀವಿ, ಅದಕ್ಕೆ ಅಂತ ಸಿಕ್ಕಿರ್ಲಿಲ್ಲ. ಈಗ ಒಳ್ಳೆ ಕೂಟ ಸೇರ್ಕೊಂಡಿದೆ ಅಲ್ಲಿ ಚುಂಚುನ್ ಕಟ್ಟೆಲಿ. ಏನ್ ಬೆಲೆ ಹೇಳ್ತಿದ್ರೆ ಎಲ್ಲಕ್ಕೆ? ಅವಕ್ಕೆ 1.80 ಹೇಳ್ತಾ ಇದೀವಿ. 1.80 ಅವು. ಇವಕ್ 3.5. ಲಾಸ್ಟ್ ಅವಕ್ಕೆ 2.5 ಹೇಳ್ತಾ ಇದೀವಿ. 2.5 ಹೇಳ್ತೀರಾ? ಸೊ ವಿಶೇಷವಾಗಿ ತುಂಬಾ ಚಪ್ರ ಹಾಕಿ ಗ್ರ್ಯಾಂಡ್ ಆಗಿ ಮಾಡ್ತಿದ್ರಾ? ಪ್ರತಿ ವರ್ಷ ಹೀಗೆ ಮಾಡ್ತಿದ್ರಾ? ಫಸ್ಟ್ ಎಲ್ಲ ಇದು ಶಾಮಿಯಾನ ಹಾಕಿಸ್ತಾ ಇದ್ವಿ. ಈ ಸಲ ಇರ್ಲಿ ಅನ್ಬಿಟ್ಟು ಪಾಂಡುಪುರ ಚಪ್ರ ಹಾಕ್ಸಿದೀವಿ. ಇದು ಪಾಂಡುಪುರ ಚಪ್ರ ಅಂತಾರೆ, ಒಬ್ಬರು ಮಂಡ್ಯ ಚಪ್ರ ಅಂತಾರೆ. ಮಂಡ್ಯ ಚಪ್ರ. ಇದ್ರ ವಿಶೇಷತೆ ಒಂದು ಇದೊಂಥರ ಪ್ರೌಡ್. ಇದು ಹಾಕ್ಸಿದ್ರೆ ಒಂಥರ ಏನೋ ಚೆನ್ನಾಗಿ ನಮ್ ಖುಷಿ. ಈ ತರ ಎಲ್ಲ ಚಪ್ರ ಹಾಕ್ಸಿ ಇದ್ ಮಾಡಿದ್ರೆ ಅದಕ್ಕೋಸ್ಕರ ಈ ಚಪ್ರ ಹಾಕ್ಸಿದೀವಿ. ವ್ಯಾಪಾರ ನಡೀತಿದೆ ನಿನ್ನೆಯಿಂದ ಜೋರಾಗಿ? ಏನು ವ್ಯಾಪಾರ? ಇವತ್ತು ವ್ಯಾಪಾರ ನಡೀತಾವೆ. ನಮ್ಮವು ಬಂದು ಕೇಳ್ಕೊಂಡು ಹೋಗ್ತಾ ಇದಾರೆ. ನೋಡೋದ ನಡೀತದೆ ವ್ಯಾಪಾರ. ನಾಳೆ ನಾಡಿದ್ದು ಇನ್ನೂ ಸ್ವಲ್ಪ ಜೋರಾಗಿ ನಡೀತದೆ. ನಿಮ್ ನಾಳೆ ಮೆರವಣಿಗೆ ಇದೆ ಅಂತ ಹೇಳಿದ್ರಿ? ನಾಳೆ ಮೆರವಣಿಗೆ ಇದೆ ಇಲ್ಲೇನೆ. ವರ್ಷ ಮೆರವಣಿಗೆ ಪ್ರತಿ ವರ್ಷ ಊರಲ್ಲೇ ಮೆರವಣಿಗೆ ಮಾಡ್ಕೊ ಬರ್ತೀವಿ. ಅಲ್ಲುವೆ ಎರಗನಹಳ್ಳಿಲಿ ಮನೇಲಿ ಒಂದ್ಸಲಿ ಮೆರವಣಿಗೆ ಮಾಡಿ, ಇಲ್ಲೊಂದ್ಸಲಿ ಮೆರವಣಿಗೆ ಮಾಡ್ತೀವಿ. ಮತ್ತೆ ಮುಡುಕ್ತರೆ ಜಾತ್ರೆ ಬಗ್ಗೆ ಇತಿಹಾಸ ಏನಾದ್ರು ನಿಮ್ಗೆ ಗೊತ್ತಿದ್ಯಾ? ಅಂದ್ರೆ ಕಾಂಪಿಟೇಷನ್ಗೆ ಹೆಸರುವಾಸಿ ಅಂದ್ರೆ ಮುಡುಕ್ತರೆ. ಈ ಎತ್ಕೊಳ್ಳೋ ಈ ತರ ಮಾಡ್ಬೋದು, ಈ ತರ ಚಪ್ರ ಹಾಕ್ಬೋದು. ಎತ್ಕೊಳ್ಳಲ್ಲ ಇಷ್ಟೊಂದು ಸೋಕಿ ಹೆಂಗ್ ಮಾಡ್ಬೋದು ಅಂತ ನನಗ್ ಗೊತ್ತಿರೋ ಪ್ರಕಾರ ನಮ್ಮ ಮೈಸೂರು ಭಾಗಕ್ಕೆ ಮೊದಲನೇ ಜಾತ್ರೆ ಅಂದ್ರೆ ಮುಡುಕ್ತರೆನೆ. ನಿಮ್ಗೆ ಹತ್ರವಾದದ್ದು ಇದೇನೆ. ಆಮೇಲೆ ಕಾಂಪಿಟೇಷನ್ ದೊಡ್ಡ ಎತ್ಕೊಳ್ಳೋ, ದೊಡ್ಡ ಬೆಲೆ ಎತ್ಕೊಳ್ಳೆಲ್ಲ ಉತ್ಪತ್ತಿ ಆಯ್ತಿದೆ ಮುಡುಕ್ತರೆಯಲ್ಲಿ. ಕಾಲದಲ್ಲಿ ಈಗ ನಾವೇನೋ ಆಗಿಂದ ನಾವು ಈ ಜಾತ್ರೆ ಮಾಡ್ಕೊಂಡ್ ಬಂದಿದೀವಿ ಅನ್ನೋದಕ್ಕೋಸ್ಕರ ಮಾಡ್ತೀವಿ. ಈಗ ಹೊಸ ರೈತರು ಉತ್ಪತ್ತಿ ಆಗ್ಬೇಕು ಅಂದ್ರೆ ಈಗ ಎಷ್ಟೊಂದ್ ಜನ ಅಲ್ಲೇನು ಪ್ರೈಸ್ ಕೊಡಲ್ಲ ಅನ್ನೋದಕ್ಕೆ ನಿಲ್ಸ್ಬಿಟ್ಟಿದ್ರೆ. ಹಂಗಾಗಿ ಇಲ್ಲಿ ಸ್ವಲ್ಪ ಕಮಿಟಿ ಅವ್ರು ಸ್ವಲ್ಪ ಇದ್ ಮಾಡ್ಕೊಂಡು ರೆಸ್ಪಾನ್ಸ್ ತಗೊಂಡು ಸ್ವಲ್ಪ ಬೇರೆ ಬೇರೆ ತರ ಇದ್ ಮಾಡಿದ್ರೆ, ಪ್ರೈಸಸ್ ಎಲ್ಲ ಕೊಟ್ರೆ ಇನ್ನೂ ಚೆನ್ನಾಗಿ ಸೇರ್ತವೆ ದನಗಳು. ಯುವಕರುಗಳು ಬರ್ತಾರೆ ಮುಂದಕ್ಕೆ ಕಟ್ಟಕ್ಕೆ. ನೀವು ಕಮಿಟಿಗೆ ಬಿಡ್ತೀರಾ ಪ್ರತಿ ವರ್ಷ? ಯಾವಾಗ ಏನ್ ಕಮಿಟಿಗೆ ಜಾತ್ರೆಗೆ ಮಾತ್ರ ಇದ್ ಮಾಡ್ತೀವಿ. ಹೇಳ್ದಂಗೆ ನಾವು ಬರೀ ಮುಡುಕ್ತರೆ ಒಂದೇ ಮಾಡ್ತಿದ್ದೀವಿ ಇಷ್ಟು ವರ್ಷ. ಈ ಸಲ ಮಾತ್ರ ಚುಂಚುನ್ ಕಟ್ಟೆ ಜಾತ್ರೆಗೆ ಹೋಗಿ. ಚುಂಚುನ್ ಕಟ್ಟೆ ಜಾತ್ರೆ ಯಾವ ರೀತಿ ಇತ್ತು, ಏನು ಎಂತ ಹೇಳ್ತೀರಾ? ಪರವಾಗಿಲ್ಲ, ಅಲ್ಲೇ ರೆಸ್ಪಾನ್ಸ್ ಚೆನ್ನಾಗಿತ್ತು. ಮೊದಲನೇ ಬಾರಿ ಎಲ್ಲ ಹಾಕಿದ್ವಿ, ಹಾಕಿದ್ದು ಏನಿಲ್ಲ, ರೆಸ್ಪಾನ್ಸ್ ಚೆನ್ನಾಗಿತ್ತು. ಸ್ವಲ್ಪ ಚಳಿ ಜಾಸ್ತಿ ಇತ್ತು ಅಲ್ಲಿ, ಹಂಗಾಗಿ ಎತ್ತು ಒಂದ್ ಸ್ವಲ್ಪ ಬಣ್ಣ ತಿರುಗ್ಬಿಡ್ತಿದ್ವು ಅಲ್ಲಿ ಹೋದ್ಮೇಲೆ. ವೆದರ್ ಸಿಕ್ಕಾಬಿಟ್ಟೆ ಚಳಿ ಇತ್ತು ಒಂದ್ 6 ದಿವಸ. ಹಂಗಾಗಿ ವೆದರ್ ಬಣ್ಣ ಇನ್ನ ಇದಾಗಿತ್ತಾ? ಬಣ್ಣ 2 ಒಂದೇ ಬಣ್ಣ ಇದ್ವು. ಸ್ವಲ್ಪ ಬಣ್ಣ ಚೇಂಜ್ ಆಗಿದೆ. ಏನಿಲ್ಲ, ಈಗ ಏನಾರು ಇಲ್ಲಿ ಏನಾರು ಮಾರದೆ ಉಳ್ಕೊಂಡ್ರೆ ನೆಕ್ಸ್ಟ್ ರೆಡಿ ಮಾಡ್ತೀವಿ. ಅದನ್ನ ರೆಡಿ ಆಯ್ತದೆ. ಇಲ್ಲಿ ಬಂದ್ರೆ ಸೇಲ್ ಮಾಡ್ಬಿಡ್ತೀವಿ ಬಂದ್ರೆ. ಅದೇ ಹೇಳಿದ ನಿಮ್ ಲಾಸ್ಟ್ ವಿಡಿಯೋ ಹೇಳ್ದೆ, ಜಾತ್ರೆಗೆ ಅಂತ ಹಾಕಿದ್ಮೇಲೆ ಸುಮ್ಮನೆ ಶೋಗೆ ಇದ್ ಮಾಡ್ಕೊಂಡು ಆಮೇಲೆ ಮನೆಗೆ ಹೋಗೋದು ಅವೆಲ್ಲ ಏನಿಲ್ಲ. ಬಂದ್ರೆ ನಮ್ ರೇಟ್ ಬಂದ್ರೆ ಕೊಡ್ತೀವಿ, ಇಲ್ಲ ಇಟ್ಕೋತೀವಿ ಬರೋ ವರ್ಷ ತನಕ. ಜಾತ್ರೆಗೆ ಬರೋರಿಗೆ, ಜಾತ್ರೆ ಕಟ್ಟೋರಿಗೆ ನಿಮ್ಮ ಒಂದ್ 2 ಮಾತಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ರು ಕಟ್ಟಿ ಜಾತ್ರೆ ಮಾಡಿ ಅಂತಾನೆ ಎಲ್ರಿಗೂ ಹೇಳಲ್ಲ ನಾವು. ಯಾಕೆಂದ್ರೆ ಈಗ ಜಾತ್ರೆಗಳೆಲ್ಲ ಅಂದ್ರೆ ಖರ್ಚುಗಳು ನಿಮ್ಗೆ ಗೊತ್ತು. ಜಾತ್ರೆ ಮಾಡಿ ಇದ್ ಮಾಡಿ ಮೆರವಣಿಗೆ ಮಾಡಿ ಅಂತ ನಾವೇನು ಹೇಳಕ್ ಹೋಗಲ್ಲ. ಅಟ್ಲೀಸ್ಟ್ ಒಂದ್ ನಾಟಿ ದನ ಕಟ್ಟಿ ಮನೇಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ನೋಡಿದ್ರಲ್ಲ ವೀಕ್ಷಕರೇ, ಕಳೆದ ವಿಡಿಯೋದಲ್ಲಿ ನೋಡಿದ್ರಿ ಇವ್ರ ವಿಡಿಯೋನ.
ಆದಷ್ಟು ಜನ ತುಂಬಾ ನೋಡಿದ್ದೀರಾ, ತುಂಬಾ ವ್ಯೂಸ್ ಹೋಗಿದೆ ನಿಮ್ ವಿಡಿಯೋಗೆ. ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದ್ದು, ಈ ವಿಡಿಯೋಗೆ ರೆಸ್ಪಾನ್ಸ್ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಿದೀವಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ನಾವು ಮಡಿಬೇಡಿ.